ಸೆಲೆಬ್ರಿಟೀಸ್‌ಗಳಂತಂದ್ರೆ ತುಂಬಾ ಜನರ ತಲೆಯಲ್ಲಿ ನೆಗೆಟಿವ್ ವಿಚಾರಗಳೇ ಬರುತ್ತೆ. ಸಿನಿಮಾಗಳಲ್ಲಿ ನಟಿಸ್ತಾರೆ. ಅದಾದ ನಂತರ ಇವ್ರು ಮದ್ವೆ ಆಗ್ತಾರೆ. ಹೊಂದಾಣಿಕೆ ಆಗಿಲ್ಲ ಅಂತ ಹೇಳಿ ಡಿವೋರ್ಸ್ ಕೂಡ ತಗೊಂಡ್ಬಿಡ್ತಾರೆ. ಆಮೇಲೆ ಮತ್ತೊಂದ್ ಮದ್ವೆ, ಇನ್ನೊಂದ್ ಮದ್ವೆ ಅಂತ ಜೀವನನೇ ಹಾಳ್ ಮಾಡ್ಕೊಂಡ್ಬಿಡ್ತಾರೆ ಅಂತ ತುಂಬಾ ಜನ ಅನ್ಕೊಂಡಿರ್ತಾರೆ. ಎಷ್ಟೋ ವರ್ಷಗಳಿಂದ ಪ್ರೀತಿಸಿ ಮದ್ವೆ ಆಗಿರ್ತಾರೆ. ಆದ್ರೆ ಅದಾದ್ಮೇಲೆ ಸಂಬಂಧದಿಂದ ದೂರ ಆಗ್ತಾರೆ. ಆದ್ರೆ ಪ್ರೀತಿಸಿದವರಿಗಾಗಿನೇ ವರ್ಷಾನ್‌ಗಟ್ಲೆ ಕಾದು ಅವನ ಜೊತೆ ಜೀವನ ಕಳೆಯೋರು ಸಿಗೋದು ತುಂಬಾನೇ ಕಡಿಮೆ. ಇಂತಹವರ ಲಿಸ್ಟ್‌ನಿಂದ ಪ್ರೀತಿಗಾಗಿ ಪ್ರೀತಿಯಿಂದಲೇ ಬದುಕ್ತಾ ಇರುವಂತಹ ತಾರಾ ಅನುರಾಧ ಅವರು ಪ್ರೀತಿಸೋ ಹೃದಯಗಳಿಗೆ ಮಾದರಿ ಆಗಿದ್ದಾರೆ ಅಂದ್ರೆ ತಪ್ಪಾಗಲ್ಲ. ಪ್ರೀತಿಸಿದವನಿಗಾಗಿ 16 ವರ್ಷ ಕಾದಿದ್ರು ತಾರಾ ಅವರು. ಹಾಗಾದ್ರೆ ತಾರಾ ಅವರ ಬದುಕಿನ ಲವ್ ಸ್ಟೋರಿ ಆದ್ರೂ ಏನು? ಪ್ರೀತಿಸಿದವನಿಗೋಸ್ಕರ ಇಷ್ಟು ವರ್ಷ ಅವರು ಯಾಕೆ ಕಾದಿದ್ರು? ಅವರ ಮದುವೆಯ ಕೆಲವೊಂದು ಮಿಸ್ಟ್ರಿ ಸ್ಟೋರಿಗಳು ಏನು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುಂಚೆ ನೀವು ನಮ್ಮ ದೇ ಸ್ಪೆಷಲ್ ಕನ್ನಡವನ್ನ ಇದುವರೆಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್‌ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಎಸ್, ಎಲ್ಲರಿಂದನೂ ಕೂಡ ಪ್ರೀತಿಯಿಂದ ಅಮ್ಮ ಅಂತ ಕರೆಸ್ಕೊಳ್ಳುವಂತಹ ತಾರಾ ಅನುರಾಧ ಅವರ ಬದುಕು ಎಲ್ಲರಿಗೂ ಒಂದು ಮಾದರಿ ಅಂತಂದ್ರೆ ತಪ್ಪಾಗೋ ತಾರಾ ಅವರು ಅವರ ವಯಸ್ಸಿನಿಂದ ಯಾರು ಕೂಡ ಅಮ್ಮ ಅಂತ ಕರೆಸ್ಕೊಳ್ಳಲ್ಲ. ಅವರ ವ್ಯಕ್ತಿತ್ವ, ಅವರಲ್ಲಿರುವಂತಹ ಘನತೆ ಎಲ್ಲರೂ ಅವರನ್ನ ಪ್ರೀತಿಯಿಂದ ಅಮ್ಮ ಅಂತ ಕರೆಯುವಂತೆ ಮಾಡಿಬಿಡುತ್ತೆ. ಇನ್ನು ತಾರಾ ಅವರ ಬಗ್ಗೆ ಹೇಳಬೇಕು ಅಂತಂದ್ರೆ ಅವರು ಹುಟ್ಟಿದ್ದು 1970ರಲ್ಲಿ. ಶ್ರೀಮಂತ ಕುಟುಂಬದಲ್ಲೇನೆ ಹುಟ್ಟಿದಂತಹ ಅವರು ಬೆಳೆದಿದ್ದು, ಓದಿದ್ದು ಎಲ್ಲ ಬೆಂಗಳೂರಿನಲ್ಲೇನೆ. ಇವರ ಮೂಲ ಹೆಸರು ಅನುರಾಧ ಅಂತ. ಬೆಂಗಳೂರಿನ ಪ್ರಪ್ರಥಮ ಡಿಸಿ ಆಗಿದ್ದಂತಹ ನಾರಾಯಣ್ ಅವರು ತಾರಾ ಅವರ ಸ್ವಂತ ತಾತ. ಹೀಗಾಗಿ ಆರ್ಥಿಕವಾಗಿ ಯಾವುದೇ ರೀತಿಯ ಸಂಕಷ್ಟವನ್ನು ಕೂಡ ತಾರಾ ಅವರು ನೋಡ್ಲಿಲ್ಲ. ಯಾವುದೇ ರೀತಿಯ ಫೈನಾನ್ಷಿಯಲ್ ಸಮಸ್ಯೆಗಳನ್ನು ಕೂಡ ನೋಡದೆ ತಾರಾ ಅವರು ಆರಾಮಾಗೇನೆ ತಮ್ಮ ಬಾಲ್ಯವನ್ನ ಕಳೆದ್ಬಿಡ್ತಾರೆ. ಇನ್ನು ಇವರು ಕಾಲೇಜಿಗೆ ಹೋಗುವಂತಹ ಟೈಮಲ್ಲಿ ಇವರಿಗೆ ಸಿನಿಮಾ ಬಗ್ಗೆ ಆಸಕ್ತಿ ಕೂಡ ಮೂಡುತ್ತೆ. ಬೆಂಗಳೂರಿನಲ್ಲೇ ಹುಟ್ಟಿ ಬೆಳೆದಿದ್ರಿಂದ ಇವರಿಗೆ ಸಹಜವಾಗಿನೇ ಸಿನಿಮಾ ಮೇಲೆ ಇಂಟ್ರೆಸ್ಟ್ ಹೆಚ್ಚಾಗುತ್ತೆ. ತಾತ ಡಿ.ಸಿ. ನಾರಾಯಣ್ ಅವರ ಮನೆ ಜಯನಗರದಲ್ಲೇ ಇದ್ದಂತಹ ಕಾರಣ ಅವರ ಮನೆಗೆ ರಾಜಕಾರಣಿಗಳು, ಸಿನಿಮಾ ಕ್ಷೇತ್ರದವರು ಆಗಾಗ ಭೇಟಿ ನೀಡ್ತಿದ್ರಂತೆ. ಸಿನಿಮಾ ಮಂದಿಯನ್ನ ನೋಡ್ತಿದ್ದಂತಹ ತಾರಾ ಅವರಿಗೆ ಸಹಜವಾಗಿಯೇ ನಾನು ಕೂಡ ಬಣ್ಣ ಹಚ್ಚಬೇಕು, ಬಣ್ಣದ ಲೋಕಕ್ಕೆ ಕಾಲಿಡ್ಬೇಕು ಅಂತ ಆಸೆಯನ್ನ ಪಟ್ಟಿರ್ತಾರೆ. ನಾನು ಕೂಡ ಕ್ಯಾಮ್ರಾ ಮುಂದೆ ನಟಿಸ್ಬೇಕು ಅನ್ನುವಂತಹ ಆಸೆ ಕೂಡ ಹುಟ್ಟತ್ತೆ. ಹೀಗಾಗಿ ಅವರು ಚಿಕ್ಕ ವಯಸ್ಸಲ್ಲೇ ಸಿನಿಮಾಗಳಲ್ಲಿ ಆಕ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಬಾಲ ಕಲಾವಿದೆಯಾಗಿನೇ ಸಾಕಷ್ಟು ಸಿನಿಮಾಗಳಲ್ಲಿ ಬಣ್ಣ ಹಚ್ತಾರೆ ತಾರಾ ಅವರು. ಒಂದಕ್ಕಿಂತ ಒಂದು ಸಿನಿಮಾಗಳಲ್ಲಿ ತಾರಾ ಅವಕಾಶಗಳನ್ನ ಪಡಿತಾ ಹೋಗ್ತಾರೆ. ಹೀಗಾಗಿ ಸಿನಿಮಾದಲ್ಲೇ ಬ್ಯುಸಿಯಾಗಿದ್ದಂತಹ ತಾರಾ ಅವರಿಗೆ ಬಿಗ್ ಹಿಟ್ ಕೊಟ್ಟಿದ್ದು ಅಂತಂದ್ರೆ ತಮಿಳು ಸಿನಿರಂಗ. ಹೀರೋಯಿನ್ ಆಗಿ ತಾರಾ ಅವರು ಮೊದಲು ತಮಿಳು ಚಿತ್ರದಲ್ಲೇನೆ ನಟಿಸಿದ್ದು. ಇಂಗಿಯಂ ಓರೋ ಗಂಗಾಯಿ ಅನ್ನುವಂತಹ ತಮಿಳು ಸಿನಿಮಾದಲ್ಲಿ ಮುರಳಿ ಜೊತೆ ಹೀರೋಯಿನ್ ಆಗಿ ನಟಿಸಿದ್ರು. ಈ ಚಿತ್ರ ತಾರಾಗೆ ಬಿಗ್ ಹಿಟ್ ಜೊತೆಗೆ ನೇಮು ಫೇಮು ಎಲ್ಲವನ್ನು ತಂದುಕೊಡುತ್ತೆ. ನಂತರ ತಮಿಳು ಸಿನಿಮಾ ರಂಗದಲ್ಲಿ ಸಾಲು ಸಾಲು ಚಿತ್ರಗಳನ್ನ ಮಾಡ್ತಾರೆ. ಸಾಕಷ್ಟು ಬ್ಯುಸಿ ಹೀರೋಯಿನ್ ಆಗ್ತಾರೆ ತಾರಾ ಅನುರಾಧ. ಅದಾದ ನಂತರ ಇವರು ಕನ್ನಡದಲ್ಲಿ ಬಿಗ್ ಬ್ರೇಕ್ ಕೊಟ್ಟಂತಹ ಸಿನಿಮಾ ಅಂತಂದ್ರೆ ಅದು ತುಳಸಿ ದಳ ಅನ್ನುವಂತಹ ಚಿತ್ರ. ಹೀರೋಯಿನ್ ಆಗಿ ಅಷ್ಟೇ ಅಲ್ಲ, ಇವರು ಪೋಷಕ ಪಾತ್ರಗಳಲ್ಲೂ ಕೂಡ ನಟಿಸಿ ಸೈ ಅನಿಸ್ಕೊಂಡಿರೋದ್ರೆ ತಾರಾ ಅವರು. ಅದೆಷ್ಟೋ ಜನ ಹೀರೋಯಿನ್ ಆಗಿ ಹೆಸರು ಮಾಡಿದ ತಕ್ಷಣನೇ ಅದೇ ಗುಂಗಲ್ಲಿ ಇರ್ತಾರೆ. ಬೇರೆ ಅಂತಂದ್ರೆ ಪೋಷಕ ಪಾತ್ರಗಳನ್ನ ಮಾಡಿ, ತಾಯಿ ಪಾತ್ರ ಮಾಡಿ ಅಥವಾ ಹೀರೋಯಿನ್ ಫ್ರೆಂಡ್ ಆಗಿ ಏನಾದ್ರು ಮಾಡಿ ಅಂತಂದ್ರೆ ಅದನ್ನ ಒಪ್ಕೊಳ್ಳೋದಿಲ್ಲ. ಆದ್ರೆ ತಾರಾ ಅವರು ಹಾಗಲ್ಲ. ತಾವು ಹೀರೋಯಿನ್ ಆಗಿ ಮಿಂಚಿದ್ರುನು ಕೂಡ ಪೋಷಕ ಪಾತ್ರಗಳಲ್ಲಿ ಅವಕಾಶ ಸಿಕ್ಕಿದ್ರು ಅದ್ರಲ್ಲೂ ಕೂಡ ನಟಿಸಿ ಸೈ ಅನ್ನಿಸ್ಕೊಳ್ತಾ ಇದ್ರು. ರಾಜ್‌ಕುಮಾರ್, ವಿಷ್ಣುವರ್ಧನ್, ಶಂಕರ್ ನಾಗ್, ಅಂಬರೀಷ್ ಎಲ್ಲರ ಜೊತೆ ಪಾತ್ರ ಮಾಡಿದ್ದಾರೆ ತಾರಾ. ಇಷ್ಟೇ ಅಲ್ಲ, ರಾಜ್‌ಕುಮಾರ್ ಅವರ ಮಕ್ಕಳ ಜೊತೆಗೂ ಕೂಡ ಸ್ಕ್ರೀನ್ ಶೇರ್ ಅನ್ನ ಮಾಡಿದ್ದಾರೆ. ಶಿವರಾಜ್ ಕುಮಾರ್, ರಾಘವೇಂದ್ರ ರಾಜ್‌ಕುಮಾರ್, ಪುನೀತ್ ರಾಜ್‌ಕುಮಾರ್ ಜೊತೆಗೂ ಅಭಿನಯಿಸಿರುವಂತಹ ಹೆಗ್ಗಳಿಕೆ ತಾರಾ ಅವರದ್ದು. ಮುಂಜಾನೆಯ ಮಂಜು, ಕಾನೂರು ಹೆಗ್ಗಡತಿ, ಹಸೀನಾದಂತಹ ಕ್ಲಾಸ್ ಸಿನಿಮಾಗಳಲ್ಲಿ ಕೂಡ ನಟಿಸಿದ್ದಾರೆ. ಹಸೀನಾ ಸಿನಿಮಾದಲ್ಲಿ ಅವರ ಅಭಿನಯಕ್ಕೆ ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ತಗೊಂಡಿದ್ದಾರೆ. ಕೇವಲ ಹೀರೋಯಿನ್ ಆಗಿ ಅಷ್ಟೇ ಅಲ್ಲ, ಬೇರೆ ಬೇರೆ ಪಾತ್ರಗಳಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ನಟಿಸಿ ಹೆಸರು ಮಾಡಿದಂತಹ ಹೆಗ್ಗಳಿಕೆಗೆ ಪಾತ್ರರಾಗ್ತಾರೆ ನಟಿ ತಾರಾ ಅನುರಾಧ. ಹೀಗಾಗಿ ಯಾವತ್ತೂ ಕೂಡ ಅವರಿಗೆ ಅವಕಾಶಗಳು ಕಡಿಮೆ ಆಗ್ಲೇ ಇಲ್ಲ. ಶ್ರೀಮಂತ ಕುಟುಂಬದಿಂದ ಬಂದಿದ್ರೂ ಕೂಡ ತಾರಾ ಅವರ ಸಿನಿಮಾ ರಂಗದಲ್ಲಿ ಕೆಲವೊಂದಿಷ್ಟು ಅವಮಾನಗಳನ್ನು ಕೂಡ ನೋಡಿದ್ದಾರೆ. ಆದ್ರೆ ಅದ್ಯಾವುದಕ್ಕೂ ಕೂಡ ಜಗ್ದೆ ತಮ್ಮ ಪ್ರತಿಭೆಯಿಂದಲೇ ಕಷ್ಟಪಟ್ಟು ಸಿನಿಮಾ ರಂಗದಲ್ಲಿ ನೆಲೆಯೂರಿರ್ತಾರೆ ನಟಿ ತಾರಾ. ಇನ್ನು ಒಂದು ಹಂತ ಆದ್ಮೇಲೆ ಸಿನಿಮಾ ರಂಗದಲ್ಲಿ ಸೆಕೆಂಡ್ ಇನ್ನಿಂಗ್ಸ್ ಕೂಡ ಸ್ಟಾರ್ಟ್ ಆಗುತ್ತೆ. ಅವರು ಹೀರೋಯಿನ್ ಆಗಿ ಮಿಂಚಿದ ನಂತರ ಇವರು ಪೋಷಕ ಪಾತ್ರಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಡೆಡ್ಲಿ ಸೋಮ ಚಿತ್ರದಿಂದಾನೇ ತಾರಾ ಅವರು ತಾಯಿ ಪಾತ್ರ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದಾದ ನಂತರ ಸಾಲು ಸಾಲು ಸಿನಿಮಾಗಳಲ್ಲಿ ತಾಯಿ ರೋಲ್ ಅನ್ನೇ ಕಂಟಿನ್ಯೂ ಮಾಡ್ತಾರೆ.
ಒಂದು ಕಾಲದಲ್ಲಿ ತಾಯಿ ಪಾತ್ರಕ್ಕೆ ಉಮಾಶ್ರೀ ಅವರೇ ಸೂಟ್ ಆಗ್ತಾ ಇದ್ರು ಅಂತ ಹೇಳಲಾಗ್ತಿತ್ತು. ಈಗ ಕಾಲ ಕಳೆದ ಹಾಗೆ ತಾರಾ ಅವರು ತಾಯಿ ಪಾತ್ರಕ್ಕೆ ಸೂಟ್ ಆಗ್ತಾ ಇದ್ದಾರೆ. ಅವರಿದ್ರೆ ಈಸಿಯಾಗಿ ಅಭಿನಯ ಮಾಡಬಹುದು. ಅವರ ಜೊತೆ ಬಾಂಡಿಂಗ್ ಕೂಡ ಹಾಗೆ ಚೆನ್ನಾಗಿರುತ್ತೆ ಅನ್ನುವಂತಹ ಕಾರಣಕ್ಕೆ ತಾರಾ ಅವರನ್ನೇ ತಾರಮ್ಮ ಆಗಿ ನೋಡೋದಕ್ಕೆ ಜನ ಇಷ್ಟಪಡ್ತಾರೆ. ಇನ್ನು ತಮಿಳು ಮತ್ತೆ ತೆಲುಗು ಸಿನಿಮಾ ಇಂಡಸ್ಟ್ರಿಯಲ್ಲೂ ಕೂಡ ತಾಯಿ ಪಾತ್ರಕ್ಕೆ ತಾರಾ ಅವರಿಗೇನೆ ಡಿಮ್ಯಾಂಡ್ ಇದೆ. ಇದು ಇವರ ಸಿನಿಮಾ ರಂಗದ ಒಂದು ಚಿಕ್ಕ ಪರಿಚಯ. ಇನ್ನು ರಾಜಕೀಯದ ಬಗ್ಗೆ ಹೇಳೋದಾದ್ರೆ ಇವರು 2009ರಲ್ಲಿ ಬಿಜೆಪಿ ಪಕ್ಷವನ್ನ ಸೇರ್ತಾರೆ. ಅದಾದ ನಂತರ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರು ಆಗ್ತಾರೆ. ಆನಂತರ ಎಂಎಲ್ಸಿ ಆಗಿ ಆಯ್ಕೆಯಾಗ್ತಾರೆ. ರಾಜಕೀಯದಲ್ಲೂ ಕೂಡ ಏಳು ಬೀಳು ನೋಡುತ್ತಿರೋ ತಾರಮ್ಮ ಅವರು ಇವತ್ತಿಗೂ ಕೂಡ ಬಿಜೆಪಿ ಪಕ್ಷದಲ್ಲೇ ಇದ್ದಾರೆ. ಸೊ ಇದೆಲ್ಲ ತಾರಾ ಅವರ ಬಗ್ಗೆ ಇದ್ದಂತಹ ಪರಿಚಯ, ಅವರು ಮಾಡಿರುವಂತಹ ಕೆಲಸಗಳು. ಇನ್ನು ಇವರ ಮದುವೆ ವಿಚಾರಕ್ಕೆ ಬರೋದಾದ್ರೆ 1989ರಲ್ಲೇ ತಾರಾ ಅವರಿಗೆ ಎಚ್.ಸಿ. ವೇಣುಗೋಪಾಲ್ ಅವರ ಪರಿಚಯ ಆಗುತ್ತೆ. 1989ರ ಟೈಮಲ್ಲಿ ತಾರಾ ಅವರು ಸಿನಿಮಾ ರಂಗದಲ್ಲಿ ಮಿಂಚೋಕೆ ಶುರು ಮಾಡಿದ್ರು. ಇನ್ನೊಂದ್ ಕಡೆ ವೇಣು ಅವರು ಪ್ರೆಸ್ ನ ಫೋಟೋಗ್ರಾಫರ್ ಆಗಿರ್ತಾರೆ. ಆಗ ತಾರಾ ಅವರದ್ದು ಕೂಡ ಒಂದಷ್ಟು ಫೋಟೋಗಳನ್ನ ತೆಗೆದು ಬೇರೆ ಬೇರೆ ಮ್ಯಾಗಝಿನ್ ಗಳಿಗೆ ವೇಣು ಅವರು ಕೊಡ್ತಿದ್ರು. ಆಗ ಇವರಿಬ್ಬರ ಪರಿಚಯ ಆಗತ್ತೆ. ತಾರಾ ಅವರು ಒಂದು ಹಂತಕ್ಕೆ ಹೀರೋಯಿನ್ ಆಗಿ ಪೋಷಕ ಪಾತ್ರಗಳನ್ನ ಮಾಡೋ ಮೂಲಕ ಬೆಳೆದಿರ್ತಾರೆ. ಆದ್ರೆ ವೇಣು ಅವರು ಸಾಮಾನ್ಯ ಪ್ರೆಸ್ ಫೋಟೋಗ್ರಾಫರ್ ಆಗಿರ್ತಾರೆ. ಆಗ ತಾರಾ ಅವರಿಗೆ ಜಸ್ಟ್ 18 ವರ್ಷ ಇರುತ್ತೆ ಅಷ್ಟೇ. ಸೊ ತಾರಾ ಮತ್ತೆ ವೇಣು ಅವರ ಪರಿಚಯ ಪ್ರೀತಿಗೆ ತಿರುಗುತ್ತೆ. ಇಬ್ರು ಕೂಡ ತಮ್ಮ ತಮ್ಮ ವೃತ್ತಿಯಲ್ಲಿ ಬ್ಯುಸಿ ಆಗಿದ್ರಿಂದ ಲೆಟರ್ ಬರಿತಾ ಇದ್ರಂತೆ. ಎಲ್ಲೂ ಕೂಡ ಇವರಿಬ್ರು ಪ್ರೀತಿಯನ್ನ ಎಕ್ಸ್ಪೋಸ್ ಮಾಡೋದಕ್ಕೆ ಹೋಗಿರ್ಲಿಲ್ಲ. ಎಲ್ಲರ ಮುಂದೆ ಕೂಡ ಹೇಳ್ಕೊಂಡು ತಿರ್ಗಾಡೋದಕ್ಕೂ ಕೂಡ ಕೆಲ್ಸವನ್ನ ಮಾಡ್ಲಿಲ್ಲ. ಜಸ್ಟ್ ಸಿಕ್ಕಾಗ ಮಾತಾಡಿಸ್ತಾ ಇದ್ರು, ಇಲ್ಲಾಂದ್ರೆ ಮಾಮೂಲಿಯಾಗಿ ಪತ್ರಗಳನ್ನ ಬರಿತಾ ಇದ್ರು. ಇದರ ಜೊತೆಗೆ ಆಗಾಗ ವೇಣು ಅವರ ಮನೆಯ ಲ್ಯಾಂಡ್ ಲೈನ್ಗೆ ಫೋನ್ ಮಾಡ್ತಿದ್ರಂತೆ ತಾರಮ್ಮ. ಬಳಿಕ 1993ರಲ್ಲಿ ಇವರು ಮನೆಯವರಿಗೂ ಕೂಡ ತಮ್ಮ ಪ್ರೀತಿಯ ವಿಚಾರವನ್ನ ತಿಳಿಸ್ತಾರೆ. ಆದ್ರೆ ವೇಣು ಅವರನ್ನ ತಾರಾ ಅವರ ಮನೆಯಲ್ಲಿ ಒಪ್ಕೊಳ್ಳೋದಿಲ್ಲ. ಯಾಕಂದ್ರೆ ತಾರಾ ಅವರದ್ದು ಶ್ರೀಮಂತ ಕುಟುಂಬ, ವೇಣು ಅವರು ಸಾಮಾನ್ಯ ಫೋಟೋಗ್ರಾಫರ್ ಆಗಿರ್ತಾರೆ. ಇದೇ ಕಾರಣಕ್ಕೆ ತಾರಾ ಅವರ ಮನೆಯಲ್ಲಿ ವೇಣುವನ್ನ ರಿಜೆಕ್ಟ್ ಮಾಡ್ಬಿಡ್ತಾರೆ. ಇದರಿಂದ ತಾರಾ ಅವರಿಗೆ ತುಂಬಾನೇ ನಿರಾಸೆ ಆಗುತ್ತೆ, ಬೇಸರ ಕೂಡ ಆಗುತ್ತೆ. ಇದ್ದಕ್ಕಿದ್ದಂತೆ ಇವರ ನಡುವಿನ ಕಾಂಟ್ಯಾಕ್ಟ್ ದಿಢೀರ್ ಅಂತ ಹೇಳಿ ಕಟ್ ಆಗಿ ಬಿಡುತ್ತೆ. ಕಾರಣ, ಪ್ರೆಸ್ ಫೋಟೋಗ್ರಾಫರ್ ಆಗಿದ್ದಂತಹ ವೇಣು ಅವರು ಸಿನಿಮಾಟೋಗ್ರಾಫರ್ ಆಗಿ ಎಂಟ್ರಿಯನ್ನ ಕೊಡ್ತಾರೆ. ಇವರು ಸಿನಿಮಾಟೋಗ್ರಾಫರ್ ಆಗಿ ಮಾಡಿದಂತಹ ಚಿತ್ರಗಳೆಂದರೆ ಉಪೇಂದ್ರ ಜೊತೆಗೆ ಎ ಸಿನಿಮಾ, ಸುದೀಪ್ ಅವರ ಜೊತೆ ಸ್ಪರ್ಶ, H2O, ಆ ದಿನಗಳು, ಜಗ್ಗುದಾದ ಸೇರಿದಂತೆ ಸಾಕಷ್ಟು ಸಿನಿಮಾಗಳಿಗೆ ಇವರು ಸಿನಿಮಾಟೋಗ್ರಾಫರ್ ಆಗಿ ಕೆಲಸ ಕೂಡ ಮಾಡಿದ್ದಾರೆ. ಅದೆಷ್ಟೋ ಸಿನಿಮಾಗಳು ಸುಂದರವಾಗಿ ಕಾಣೋದಕ್ಕೆ ಇವರೇ ಕಾರಣ. ಇವತ್ತಿಗೂ ಕೂಡ ವೇಣು ಅವರಿಗೆ ಇಂಡಸ್ಟ್ರಿಯಲ್ಲಿ ತುಂಬಾನೇ ಬೇಡಿಕೆ ಇದೆ. ಹಾಗೆ ದುಡಿಮೆ ಕೂಡ ಚೆನ್ನಾಗಿದೆ. ಆರ್ಥಿಕವಾಗಿ ಒಂದು ಹಂತಕ್ಕೆ ಬರ್ತಾರೆ ವೇಣು ಅವರು. ಇನ್ನು ತಾರಾ ಮತ್ತೆ ವೇಣು ಅವರ ಮಧ್ಯೆ ಕಾಂಟ್ಯಾಕ್ಟ್ ಕಟ್ ಆಗಿತ್ತಲ್ಲ, ಅಲ್ಲಿಂದೀಚೆಗೆ ಇಬ್ರು ಕೂಡ ಒಬ್ಬರ ನೆನಪಲ್ಲಿ ಇನ್ನೊಬ್ರು ಇರ್ತಾರೆ. ತಾರಾ ಅವರು ಬೇರೆ ಯಾರನ್ನೂ ಕೂಡ ಮದ್ವೆ ಆಗೋ ಯೋಚನೆಯನ್ನ ಮಾಡೋದೇ ಇಲ್ಲ. ವೇಣು ಅವರು ಕೂಡ ಯಾರನ್ನೂ ಮದ್ವೆ ಆಗಿರಲ್ಲ. ಸೊ ಹೀಗಿದ್ದಾಗ್ಲೇ ಈಶಾ ಅನ್ನುವಂತಹ ಸಿನಿಮಾದ ಮೂಲಕ ತಾರಾ ಮತ್ತು ವೇಣು ಮತ್ತೆ ಮುಖಾಮುಖಿ ಆಗ್ತಾರೆ. ಹೆಚ್ಚು ಕಮ್ಮಿ 2003ರಿಂದ 2004ರಲ್ಲಿ ಇಬ್ರು ಕೂಡ ಮತ್ತೆ ಸಿನಿಮಾದಲ್ಲಿ ಒಟ್ಟಾಗಿ ಕೆಲಸವನ್ನ ಮಾಡ್ತಾರೆ. ಆಗ ಇವರಿಬ್ಬರಿಗೂ ಕೂಡ ತುಂಬಾನೇ ಖುಷಿ ಆಗ್ಬಿಡುತ್ತೆ. ಇದೇ ಟೈಮಲ್ಲಿ ವೇಣು ಅವರು ತಾರಾಗೆ ಮತ್ತೆ ತಮ್ಮ ಪ್ರಪೋಸಲ್ ನ ಮುಂದೆ ಇಡ್ತಾರೆ. ಆಗ ತಾರಾ ಅವರು ಮನೆಯವರ ಬಳಿ ಮಾತಾಡೋದಕ್ಕೆ ಹೇಳ್ತಾರೆ. ತಾರಾ ಅವರ ಮನೆಗೆ ವೇಣು ಅವರು ತಮ್ಮ ಕುಟುಂಬ ಸಮೇತ ಬಂದು ಮದ್ವೆ ಪ್ರಪೋಸಲ್ ಇಟ್ಟಾಗ ತಾರಾ ಮನೆಯವರು ಸಂತೋಷದಿಂದಾನೇ ಒಪ್ಕೊಳ್ತಾರೆ. ಯಾಕಂದ್ರೆ ಆಗ ವೇಣು ಅವರು ಒಂದು ಹಂತಕ್ಕೆ ಕೂಡ ಹೆಸರು ಮಾಡಿರ್ತಾರಲ್ಲ, ಹಾಗಾಗಿ ಆರ್ಥಿಕವಾಗಿ ಕೂಡ ಸದೃಢರಾಗಿರ್ತಾರೆ. ಸೊ ಫೈನಲಿ 2005ರಲ್ಲಿ ತಾರಾ ಮತ್ತೆ ವೇಣು ಸಪ್ತಪದಿ ತುಳಿತಾರೆ. ಆಗ ತಾರಾ ಅವರಿಗೆ 37 ವರ್ಷ ಆಗಿರುತ್ತೆ. ಇವರಿಗೆ ಕೃಷ್ಣ ಅನ್ನುವಂತಹ ಮುದ್ದಾದ ಮಗ ಕೂಡ ಇದ್ದಾನೆ. ಸೊ ಪ್ರೀತಿಸಿ ಅಷ್ಟು ವರ್ಷಗಳ ಕಾಲ ಕಾದು ಮನೆಯವರನ್ನ ಒಪ್ಪಿಸಿ ಮದ್ವೆ ಆಗಿರುವಂತಹ ಈ ಜೋಡಿ ಇದೀಗ ಹ್ಯಾಪಿಯಾಗಿ ಇದ್ದಾರೆ. ಇವರ ಈ ಪ್ರೀತಿ, ಈ ಖುಷಿ ಹೀಗೆ ಸದಾಕಾಲ ಇರ್ಲಿ ಅಂತ ನಾವು ಕೂಡ ಆಶಿಸೋಣ. ನಟಿ ತಾರಾ ಅವರ ಲವ್ ಸ್ಟೋರಿ, ಮದುವೆ ಕುರಿತಂತಹ ಈ ವಿಡಿಯೋ ಬಗ್ಗೆ ನಿಮ್ಗೇನ್ ಅನಿಸ್ತು, ನೀವು ಕೂಡ ಕಮೆಂಟ್ ಮಾಡಿ ಹೇಳಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ದಿ ಸ್ಪೆಷಲ್ ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ.